ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಒಬ್ಬ ವ್ಯಕ್ತಿಯು ತನ್ನ ಕರ್ಮಗಳನ್ನು ಮಾಡುತ್ತಲೇ ತಾನು ಭಕ್ತಿಯನ್ನು ಯಾವ ರೀತಿಯಾಗಿ ಆಚರಿಸಬಹುದು ಎಂಬುದನ್ನು ನಾರದ ಮುನಿಗಳು ವೇದವ್ಯಾಸರಿಗೆ ತಿಳಿಸಿಕೊಡುತ್ತಿದ್ದಾರೆ. ಜೀವಿಯು ಐಹಿಕ ಭವಬಂಧನದಲ್ಲಿ ಸಿಲುಕಿಕೊಳ್ಳಲು ಅವನು ಮಾಡುವಂತಹ ಕರ್ಮವೇ ಕಾರಣ. ವ್ಯಕ್ತಿಯು ಪಾಪಕರ್ಮವನ್ನು ಮಾಡಿದಾಗ ನರಕಕ್ಕೆ ಹೋಗಬೇಕಾಗುತ್ತದೆ, ಪುಣ್ಯಕರ್ಮವನ್ನು ಮಾಡಿದಾಗ ಸ್ವರ್ಗಕ್ಕೆ ಹೋಗಬೇಕಾಗುತ್ತದೆ. ಸ್ವರ್ಗ ನರಕಗಳಲ್ಲಿ ಪಾಪ ಪುಣ್ಯಗಳನ್ನು ಕಳೆದುಕೊಂಡ ನಂತರ ಮತ್ತೆ ಈ ಮರ್ತ್ಯಲೋಕದಲ್ಲಿ ಜನ್ಮವನ್ನು ತಳೆಯಬೇಕಾಗುತ್ತದೆ. ಭೌತಿಕವಾದಂತಹ ಪಾಪ ಪುಣ್ಯಗಳ ಲೆಕ್ಕಾಚಾರದಲ್ಲೇ ಮುಳುಗಿರುವಂತಹ ಮನುಷ್ಯನಿಗೆ ಭಗವಂತನ ಧಾಮಕ್ಕೆ ಹೋಗುವುದು ಹೇಗೆ ಎಂಬುದನ್ನು ಭಾಗವತವು ತಿಳಿಸಿಕೊಡುತ್ತದೆ. ನಾವು ಮಾಡುವಂತಹ ಪ್ರತಿಯೊಂದು ಕರ್ಮವನ್ನು ಭಗವಂತನಿಗೆ ಅರ್ಪಿಸಿದಾಗ ಅದು ಭಕ್ತಿ ಎನಿಸಿಕೊಳ್ಳುತ್ತದೆ. ಈ ಭಕ್ತಿಯನ್ನು ಮಾಡುವ ಮೂಲಕ ಭಗವಂತನ ಪ್ರೀತಿಯನ್ನು ಸಂಪಾದಿಸಿ ನಾವು ಭಗವಂತನ ಧಾಮಕ್ಕೆ ಹೋಗಬಹುದು. ಈ ರೀತಿ ಭಗವಂತನ ಧಾಮಕ್ಕೆ ಹೋದ ಮೇಲೆ ಜನನ ಮರಣಗಳ ಚಕ್ರದಲ್ಲಿ ಮತ್ತೆ ನಾವು ಬರಬೇಕಾಗಿಲ್ಲ. ಹಾಲಿನಿಂದ ಮಾಡಿದಂತಹ ತಿನಿಸುಗಳು ಕೆಲವೊಮ್ಮೆ ಅಜೀರ್ಣಕ್ಕೆ ಕಾರಣವಾಗುತ್ತವೆ. ಆದರೆ ಅದೇ ಹಾಲಿನಿಂದ ಸಿದ್ಧವಾದ ಮೊಸರು ಕೆಲವು ಔಷಧಕಾರಕ ವಸ್ತುಗಳೊಡನೆ ಬೆರೆತಾಗ ಅಜೀರ್ಣ ರೋಗವನ್ನು ಗುಣಪಡಿಸುತ್ತದೆ. ಹಾಗೆಯೇ ಲೌಕಿಕ ಜೀವನದಲ್ಲಿ ಉಂಟಾಗುವಂತಹ ತ್ರಿವಿಧ ಕ್ಲೇಶಗಳನ್ನು ಕೇವಲ ಲೌಕಿಕ ಚಟುವಟಿಕೆಗಳಿಂದ ಶಮನಗೊಳಿಸಲು ಸಾಧ್ಯವಿಲ್ಲ. ಅದಕ್ಕಾಗಿ ಭಗವಂತನ ಭಕ್ತಿ ಸೇವಾ ಚಟುವಟಿಕೆಯನ್ನು ನಡೆಸಬೇಕು. ಭಗವಂತನಲ್ಲಿ ಭಕ್ತಿ ಸೇವೆಯನ್ನು ಮಾಡುತ್ತಾ ವ್ಯಕ್ತಿಯು ಆಧ್ಯಾತ್ಮಿಕ ಸ್ತರವನ್ನು ಏರುತ್ತಾನೆ. ಯಾವ ರೀತಿಯಾಗಿ ಕಬ್ಬಿಣವನ್ನು ಕೆಂಪಾಗಿ ಕಾಯಿಸಿದಾಗ ಅದು ಬೆಂಕಿಯಂತೆ ಕೆಲಸ ಮಾಡುತ್ತದೋ ಅದೇ ರೀತಿ ವ್ಯಕ್ತಿಯು ಭಗವಂತನಿಗಾಗಿ ಕೆಲಸ ಮಾಡಿದಾಗ ಆತನು ಆಧ್ಯಾತ್ಮಿಕ ಸ್ತರವನ್ನು ಏರುತ್ತಾನೆ. ಭಗವಂತನ ಸೇವೆಯಲ್ಲಿ ಬಳಕೆಯಾದೊಡನೆಯೇ ಒಂದು ವಸ್ತುವನ್ನು ಕುರಿತ ಲೌಕಿಕ ಕಲ್ಪನೆಯೇ ಬದಲಾಗುತ್ತದೆ. ನಾರದ ಮುನಿಗಳು ಈ ಆಧ್ಯಾತ್ಮಿಕ ಯಶಸ್ಸಿನ ರಹಸ್ಯವನ್ನು ಇಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ವ್ಯಕ್ತಿಯು ಲೌಕಿಕ ವಸ್ತುಗಳ ಮೇಲೆ ಅಧಿಪತ್ಯವನ್ನು ನಡೆಸಲು ಹೋಗಬಾರದು, ಹಾಗೆಯೇ ಅವುಗಳನ್ನು ತಿರಸ್ಕರಿಸಲೂಬಾರದು. ಎಲ್ಲವನ್ನೂ ಭಗವಂತನ ಸಂಬಂಧದಲ್ಲಿ ಬಳಸಬೇಕು. ಎಲ್ಲವೂ ಭಗವಂತನಿಂದಲೇ ಬಂದಿರುವಂತಹದ್ದು. ಭಗವಂತನು ತನ್ನ ಅಚಿಂತ್ಯ ಸಾಮರ್ಥ್ಯದಿಂದ ಜಡವನ್ನು ಚೇತನವಾಗಿಯೂ ಚೇತನವನ್ನು ಜಡವಾಗಿಯೂ ಬದಲಾಯಿಸಬಲ್ಲ. ಲೌಕಿಕ ವಸ್ತುವನ್ನು ಭಗವಂತನ ಸೇವೆಯಲ್ಲಿ ಬಳಸಿದಾಗ ಅದು ಆಧ್ಯಾತ್ಮಿಕವಾಗುತ್ತದೆ. ನಮ್ಮ ಎಲ್ಲ ಲೌಕಿಕ ವ್ಯಾಧಿಗಳನ್ನು ಗುಣಪಡಿಸುವ ಮಾರ್ಗ ಇದು. ಇದು ನಮ್ಮನ್ನು ಕ್ಲೇಶ, ದುಃಖ, ಭಯಗಳಿಲ್ಲದ ಆಧ್ಯಾತ್ಮಿಕ ನೆಲೆಗೆ ಏರಿಸುತ್ತದೆ. ಮಾನವನ ಕಾರ್ಯಗಳೆಲ್ಲವೂ ಹೀಗೆ ಭಗವಂತನ ಸೇವೆಯಲ್ಲಿ ಸಮರ್ಪಿತವಾದಾಗ ಅವನ ನಿರಂತರ ಬಂಧನಕ್ಕೆ ಕಾರಣವಾಗಿದ್ದ ಲೋಕ ಚಟುವಟಿಕೆಗಳು ಅವನ ಕರ್ಮವೃಕ್ಷದ ನಾಶಕ್ಕೆ ಕಾರಣವಾಗುತ್ತವೆ. ಭಗವಂತನ ತೃಪ್ತಿಗಾಗಿ ಮಾಡುವಂತಹ ಈ ಎಲ್ಲ ಕಾರ್ಯಗಳು ಭಕ್ತಿ ಸೇವೆ ಎನಿಸಿಕೊಳ್ಳುತ್ತದೆ. ಯಾವ ವ್ಯಕ್ತಿ ಈ ರೀತಿಯಾಗಿ ನಿಷ್ಕಾಮ ಕರ್ಮಯೋಗದಲ್ಲಿ ತೊಡಗುತ್ತಾನೋ ಆತನು ಭಗವಂತನ ಕೃಪೆಯಿಂದ ಜ್ಞಾನವನ್ನೂ ಸಂಪಾದಿಸುತ್ತಾನೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಆಜ್ಞಾನುಸಾರವಾಗಿ ಕರ್ಮಗಳನ್ನು ಆಚರಿಸುವಾಗ ವ್ಯಕ್ತಿಯು ಭಗವಂತನ ಗುಣ, ನಾಮ, ಮಹಿಮೆಗಳನ್ನು ಸತತವಾಗಿ ಸ್ಮರಿಸುತ್ತಾನೆ. ಓಂ ನಮೋ ಭಗವತೆ ತುಭ್ಯಂ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನಾಯ ಅನಿರುದ್ಧಾಯ ನಮಃ ಸಂಕರ್ಷಣಾಯ ಚ. ಪ್ರದ್ಯುಮ್ನ, ಅನಿರುದ್ಧ ಮತ್ತು ಸಂಕರ್ಷಣ ರೂಪಗಳು ವಾಸುದೇವನ ವಿಸ್ತರಣೆಗಳು. ಆ ರೂಪಗಳ ಸಹಿತವಾಗಿ ವಾಸುದೇವನ ಮಹಿಮೆಯನ್ನು ಕೀರ್ತಿಸೋಣ. ಭಗವಂತನಿಗೆ ಸಾಮಾನ್ಯ ಜೀವಿಗಳಂತೆ ಭೌತಿಕವಾದಂತಹ ಶರೀರ ಇರುವುದಿಲ್ಲ. ಭಗವಂತನ ರೂಪವು ಆಧ್ಯಾತ್ಮಿಕವಾದದ್ದು. ಯಾರು ಆತನನ್ನು ದಿವ್ಯ ಶಬ್ದದ ರೂಪದಲ್ಲಿ ಪೂಜಿಸುವರೋ ಅವರೇ ಅವನನ್ನು ವಾಸ್ತವಿಕವಾಗಿ ಕಾಣುತ್ತಾರೆ. ನಾರದ ಮುನಿಗಳು ಭಗವಂತನ ಭಕ್ತಿ ಸೇವೆಯನ್ನು ಮಾಡುವ ಮೂಲಕ ಭಗವಾನ್ ಶ್ರೀಕೃಷ್ಣನಿಂದ ವೇದಗಳ ರಹಸ್ಯ ಭಾಗಗಳಲ್ಲಿರುವ ಭಗವತ್ ಸಂಬಂಧವಾದ ಪಾರಮಾರ್ಥಿಕ ಜ್ಞಾನವನ್ನು ಪಡೆದರು. ಅನಂತರ ಅವರಿಗೆ ಅತ್ಯಂತ ಆಪ್ತವಾದ ಪ್ರೇಮ ಸೇವೆಯು ಲಭ್ಯವಾಯಿತು. ಗುರು ಮತ್ತು ಭಗವಂತನಲ್ಲಿ ದೃಢಶ್ರದ್ಧೆಯನ್ನು ಇಟ್ಟಂತಹ ವ್ಯಕ್ತಿಗೆ ಭಗವಂತನು ತನ್ನ ನಿಜ ಸ್ವರೂಪವನ್ನು ಕ್ರಮೇಣವಾಗಿ ತೋರುತ್ತಾನೆ. ಭಕ್ತನು ಭಗವಂತನ ಆಪ್ತ ಪರಿವಾರದಲ್ಲಿ ಸ್ವೀಕೃತನಾಗುತ್ತಾನೆ. ನಾರದ ಮುನಿಗಳು ಇವೆಲ್ಲವನ್ನು ತಮ್ಮ ಸ್ವಂತ ಅನುಭವದ ಆಧಾರದ ಮೇಲೆ ವಿವರಿಸಿದ್ದಾರೆ. ಶ್ರೀ ನಾರದ ಮುನಿಗಳು ಪಡೆದಂತಹ ಈ ಎಲ್ಲ ಸೌಲಭ್ಯಗಳನ್ನು ಪ್ರತಿಯೊಬ್ಬ ವ್ಯಕ್ತಿಯೂ ಪಡೆಯಬಲ್ಲನು. ಭಗವಂತನ ಭಕ್ತಿ ಸೇವೆಯನ್ನು ಮಾಡಲು ಯಾರಿಗೂ ಯಾವ ತಡೆಯೂ ಇಲ್ಲ. ಆದರೆ ಅದನ್ನು ನಾರದ ಮುನಿಗಳ ಪ್ರತಿನಿಧಿಗಳಿಂದ ಪರಂಪರೆಯ ಪದ್ಧತಿಯ ಮೂಲಕ ಪಡೆದಿರಬೇಕು. ಕೊನೆಯದಾಗಿ ನಾರದ ಮುನಿಗಳು ವೇದವ್ಯಾಸರಲ್ಲಿ ಈ ರೀತಿಯಾಗಿ ನುಡಿಯುತ್ತಾರೆ. ನೀವು ಅಪಾರವಾದ ವೇದಜ್ಞಾನವುಳ್ಳವರು. ನಿಮಗೆ ಸರ್ವಶಕ್ತ ಭಗವಂತನ ಎಷ್ಟೋ ಲೀಲೆಗಳು ಗೊತ್ತಿವೆ. ದಯವಿಟ್ಟು ಅವುಗಳನ್ನು ನಿರೂಪಿಸಿ. ಅದು ಮಹಾವಿದ್ವಾಂಸರ ದಾಹವನ್ನು ಶಮನ ಮಾಡುತ್ತದೆ. ಹಾಗೆಯೇ ಲೌಕಿಕ ಕ್ಲೇಶಗಳಲ್ಲಿ ತೊಳಲುತ್ತಿರುವ ಸಾಮಾನ್ಯ ಜನರ ಸಂಕಟಗಳನ್ನು ಪರಿಹರಿಸುತ್ತದೆ. ಅಂತಹ ಸಂಕಟಗಳಿಂದ ಪಾರಾಗಲು
ವಾಸ್ತವವಾಗಿ ಬೇರೆ ದಾರಿಯೇ ಇಲ್ಲ. ನಾರದ ಮುನಿಗಳ ಮಾತುಗಳನ್ನು ಆಲಿಸಿದ ವೇದವ್ಯಾಸರು ಈಗ ಅವರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ. ನಾರದ ಮುನಿಗಳು ತಮ್ಮ ಹಿಂದಿನ ಜನ್ಮದಲ್ಲಿ ತಾವು ಹೇಗೆ ದಾಸೀಪುತ್ರನಾಗಿದ್ದು ಅನಂತರ ಭಗವಂತನ ಭಕ್ತಿಯನ್ನು ಪಡೆದೆ ಎಂಬುದನ್ನು ಈಗಾಗಲೇ ವಿವರಿಸಿದ್ದಾರೆ. ಈ ವಿಚಾರವಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ವೇದವ್ಯಾಸರು ನಾರದ ಮುನಿಗಳಲ್ಲಿ ಮುಂದಿನ ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ನಾರದ ಮುನಿಗಳೇ, ನೀವು ಈ ಜನ್ಮ ತಳೆಯುವುದಕ್ಕೆ ಮೊದಲು ಮಹರ್ಷಿಗಳು ನಿಮಗೆ ಅಲೌಕಿಕ ಜ್ಞಾನವನ್ನು ಹೇಳಿಕೊಟ್ಟಿದ್ದಾರೆ. ಆ ಮಹರ್ಷಿಗಳನ್ನು ಬೀಳ್ಕೊಟ್ಟ ಬಳಿಕ ತಾವು ಏನು ಮಾಡಿದಿರಿ? ಆ ಮಹರ್ಷಿಗಳಿಂದ ದೀಕ್ಷೆಯನ್ನು ಪಡೆದ ನಂತರ ನೀವು ಬದುಕನ್ನು ಹೇಗೆ ಕಳೆದಿರಿ? ಆ ಹಿಂದಿನ ಶರೀರವನ್ನು ಕಳೆದು ಈ ಶರೀರವನ್ನು ನೀವು ಹೇಗೆ ಪಡೆದಿರಿ? ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ತಾನು ತನ್ನ ಹಿಂದಿನ ಜನ್ಮದಲ್ಲಿ ಏನು ಮಾಡಿದ್ದೇನೆ ಎಂಬುದು ನೆನಪಿರುವುದಿಲ್ಲ. ಕಾಲವು ಭವಿಷ್ಯಕ್ಕೆ ಸರಿದಂತೆ ಹಳೆಯದೆಲ್ಲವನ್ನು ಅಳಿಸಿ ಹಾಕಿಬಿಡುತ್ತದೆ. ಹಿಂದಿನ ಕಲ್ಪದಲ್ಲಿ ನಡೆದ ಈ ವಿಷಯವು ಕಾಲದಿಂದ ಭಗ್ನವಾಗದೆ ನಿಮ್ಮ ನೆನಪಿನಲ್ಲಿ ಇನ್ನೂ ಅಚ್ಚಳಿಯದೆ ಹೇಗೆ ಉಳಿದಿದೆ? ವೇದವ್ಯಾಸರು ಕೇಳಿದಂತಹ ಎಲ್ಲ ಪ್ರಶ್ನೆಗಳಿಗೂ ನಾರದ ಮುನಿಗಳು ಒಂದೊಂದಾಗಿಯೇ ಉತ್ತರಿಸುತ್ತಾರೆ. ಚಾತುರ್ಮಾಸ್ಯವನ್ನು ಮುಗಿಸಿದ ನಂತರ ಮಹರ್ಷಿಗಳು ಬಾಲಕನಾದಂತಹ ನಾರದ ಮುನಿಗಳಿಗೆ ಆಧ್ಯಾತ್ಮಿಕ ಜ್ಞಾನವನ್ನು ನೀಡಿ ಹೊರಟು ಹೋದರು. ನಾರದ ಮುನಿಗಳು ಈ ಕಥೆಯನ್ನು ಮುಂದುವರಿಸಿ ಈ ರೀತಿ ನುಡಿಯುತ್ತಾರೆ. ನನ್ನ ತಾಯಿಗೆ ನಾನೊಬ್ಬನೇ ಮಗ. ನನ್ನ ತಾಯಿಯೋ ಸಾಮಾನ್ಯ ಹೆಂಗಸು ಮಾತ್ರವಲ್ಲ, ದಾಸಿ ಕೂಡ ಆಗಿದ್ದಳು. ನಾನು ಅವಳ ಏಕಮಾತ್ರ ಸಂತತಿಯಾದ್ದರಿಂದ ಅವಳ ರಕ್ಷಣೆಗೆ ಬೇರೆ ಯಾರೂ ಇರಲಿಲ್ಲ. ಅವಳು ವಾತ್ಸಲ್ಯದ ಕಟ್ಟಿನಿಂದ ನನ್ನನ್ನು ಕಟ್ಟಿಹಾಕಿದ್ದಳು. ನನ್ನ ಯೋಗಕ್ಷೇಮವನ್ನು ಸಮರ್ಪಕವಾಗಿ ನೋಡಿಕೊಳ್ಳಲು ಅವಳು ಬಯಸಿದ್ದಳು. ಆದರೆ ಆಕೆ ಸ್ವತಂತ್ರಳಾಗಿ ಇಲ್ಲದೇ ಇದ್ದುದರಿಂದ ನನಗಾಗಿ ಏನನ್ನು ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಈ ಜಗತ್ತು ಸಂಪೂರ್ಣವಾಗಿ ಭಗವಂತನ ವಶದಲ್ಲಿದೆ. ಆದ್ದರಿಂದ ಪ್ರತಿಯೊಬ್ಬನೂ ಬೊಂಬೆಯಾಟದವನ ಕೈಯಲ್ಲಿರುವ ಮರದ ಬೊಂಬೆಯಂತೆ ಇರುತ್ತಾನೆ. ಕೇವಲ 5 ವರ್ಷದ ಬಾಲಕನಾಗಿದ್ದಾಗ ನಾನು ಗುರುಕುಲದಲ್ಲಿ ವಾಸವಾಗಿದ್ದೆ. ನನ್ನ ತಾಯಿಯ ವಾತ್ಸಲ್ಯವನ್ನು ಅವಲಂಬಿಸಿದ್ದೆ. ನನಗೆ ವಿವಿಧ ದೇಶಗಳ ಅನುಭವ ಇರಲಿಲ್ಲ. ಒಮ್ಮೆ ನನ್ನ ತಾಯಿಯು ಹಸುವಿನ ಹಾಲನ್ನು ಕರೆಯಲು ರಾತ್ರಿ ಹೊತ್ತಲ್ಲಿ ಹೊರಗೆ ಹೋಗಿದ್ದಾಗ ಸರ್ವೋನ್ನತನಾದ ಕಾಲನ ಪ್ರಚೋದನೆಯಿಂದ ಸರ್ಪವೊಂದು ಅವಳ ಕಾಲನ್ನು ಕಡಿಯಿತು. ತನ್ನ ಭಕ್ತರಿಗೆ ಸದಾ ಸನ್ಮಂಗಳವನ್ನು ಬಯಸುವ ಭಗವಂತನ ವಿಶೇಷ ಕೃಪೆ ಇದು ಎಂದು ಬಂದಿದ್ದನ್ನು ಸ್ವೀಕರಿಸಿದೆ. ಹಾಗೇ ಯೋಚಿಸುತ್ತಾ ಉತ್ತರ ದಿಕ್ಕಿಗೆ ಹೊರಟೆ. ನನ್ನ ಪ್ರಯಾಣದುದ್ದಕ್ಕೂ ನಾನು ವಿಶಾಲವಾದ ದೇಶಗಳನ್ನು, ಪಟ್ಟಣಗಳನ್ನು, ಹಳ್ಳಿಗಳನ್ನು, ಪ್ರಾಣಿ ಸಾಕಣೆಯ ತಾಣಗಳನ್ನು, ಗಣಿ ಪ್ರದೇಶಗಳನ್ನು, ಕೃಷಿ ಪ್ರದೇಶಗಳನ್ನು, ಕಣಿವೆಗಳನ್ನು, ಹೂದೋಟಗಳನ್ನು, ಸಸ್ಯೋದ್ಯಾನಗಳನ್ನು, ಸಹಜ ವನಗಳನ್ನು ಹಾದುಹೋದೆ. ಚಿನ್ನ, ಬೆಳ್ಳಿ, ತಾಮ್ರದಂತಹ ನಾನಾ ಬಗೆಯ ಖನಿಜಗಳ ಗಣಿಗಳಿಂದ ತುಂಬಿದ ಬೆಟ್ಟ ಗುಡ್ಡಗಳನ್ನು ನಾನು ಹಾದುಹೋದೆ. ಸುಂದರ ಕಮಲ ಪುಷ್ಪಗಳಿಂದ ತುಂಬಿದ ಜಲಾಶಯಗಳುಳ್ಳ ಸ್ವರ್ಗವಾಸಿಗಳಿಗೆ ಯೋಗ್ಯವಾದ ಕಂಗೆಟ್ಟ ದುಂಬಿಗಳಿಂದ ಅಲಂಕೃತವಾದ ಹಕ್ಕಿಗಳು ಹಾರಾಡುತ್ತಿರುವ ಭೂಪ್ರದೇಶಗಳನ್ನು ಹಾದುಹೋದೆ. ಜೊಂಡು, ಬಿದಿರು, ಹುಲ್ಲು, ದರ್ಬೆ, ಕಳೆ ಮತ್ತು ಗುಹೆಗಳುಳ್ಳ ಅನೇಕ ಕಾಡುಗಳನ್ನು ಒಬ್ಬನೇ ಹಾದುಹೋದೆ. ವಾಸ್ತವಿಕವಾಗಿ ಒಬ್ಬನೇ ಅಲ್ಲಿ ಹಾದು ಹೋಗುವುದು ಅತ್ಯಂತ ಕಷ್ಟದ ಕೆಲಸ. ಗಹನವಾದ, ಕತ್ತಲು ಕವಿದ, ಅಪಾಯಕರವಾದ ಭಯಂಕರ ಕಾಡುಗಳನ್ನು ನಾನು ಸಂದರ್ಶಿಸಿದೆ. ಅವೆಲ್ಲ ಹಾವು, ಗೂಬೆ, ನರಿಗಳು ಓಡಾಡುವ ಪ್ರದೇಶವಾಗಿದ್ದವು. ಹೀಗೆ ಪ್ರಯಾಣ ಮಾಡುತ್ತಾ ನಾನು ದೈಹಿಕವಾಗಿ, ಮಾನಸಿಕವಾಗಿ ದಣಿದೆನು. ನನಗೆ ಬಾಯಾರಿಕೆ, ಹಸಿವೆಗಳೆರಡೂ ಆಗಿದ್ದವು. ಆದ್ದರಿಂದ ನಾನು ನದಿಯ ಮಡುವೊಂದರಲ್ಲಿ ಮಿಂದೆ, ನೀರನ್ನೂ ಕುಡಿದೆ. ನೀರಿನ ಸಂಸ್ಪರ್ಶದಿಂದ ನನ್ನ ದಣಿವು ಆರಿತು. ಇಷ್ಟಾದ ಬಳಿಕ ನಿರ್ಜನ ವನದ ಅರಳಿ ಮರದಡಿಯ ನೆರಳಿನಲ್ಲಿ ಕುಳಿತೆ. ಮಹರ್ಷಿಗಳಿಂದ ನಾನು ಕಲಿತ ಬುದ್ಧಿಮತ್ತೆಯನ್ನು ಉಪಯೋಗಿಸಿಕೊಂಡು ಅಂತರ್ಯಾಮಿಯಾದ ಪರಮಾತ್ಮನನ್ನು ಧ್ಯಾನಿಸತೊಡಗಿದೆ. ದಿವ್ಯ ಪ್ರೇಮದಲ್ಲಿ ಪರಿವರ್ತಿತವಾದ ಮನದಿಂದ ನಾನು ದೇವೋತ್ತಮ ಪರಮಪುರುಷನ ಪಾದಕಮಲಗಳನ್ನು ಧ್ಯಾನ ಮಾಡಲು ತೊಡಗಿದೆ. ತಕ್ಷಣವೇ ನನ್ನ ಕಣ್ಣುಗಳಿಂದ ಹನಿಗಳು ಉದುರಿದವು. ವಿಳಂಬವಿಲ್ಲದೆ ದೇವೋತ್ತಮ ಪುರುಷ ಶ್ರೀಕೃಷ್ಣ ನನ್ನ ಹೃದಯ ಕಮಲದಲ್ಲಿ ಕಾಣಿಸಿಕೊಂಡನು. ಓ ವ್ಯಾಸಮುನಿ, ಆ ಸಮಯದಲ್ಲಿ ಹರ್ಷಭಾವಕ್ಕೆ ಅತ್ಯಂತ ಅಧೀನನಾಗಿ ನನ್ನ ದೇಹದ ಪ್ರತಿಯೊಂದು ಭಾಗದಲ್ಲೂ ಪ್ರತ್ಯೇಕವಾಗಿ ಚೈತನ್ಯ ಸಂಚಾರವಾಯಿತು. ಭಾವೋದ್ವೇಗದ ಸಾಗರದಲ್ಲಿ ಲೀನನಾಗಿ ನಾನು ನನ್ನನ್ನೂ ಭಗವಂತನನ್ನೂ ಇಬ್ಬರನ್ನೂ ಕಾಣದಾದೆನು. ಭಗವಂತನ ದಿವ್ಯ ರೂಪವು ಮನದ ಬಯಕೆಗಳನ್ನು ತಣಿಸುತ್ತದೆ. ಒಮ್ಮೆಗೆ ಮಾನಸಿಕ ವೈರುಧ್ಯಗಳನ್ನು ತೊಡೆದು ಹಾಕುತ್ತದೆ. ಆ ರೂಪವನ್ನು ಕಳೆದುಕೊಂಡು ಉದ್ವಿಗ್ನನಾಗಿ ತಕ್ಷಣ ಎದ್ದು ನಿಂತೆ. ತನ್ನ ಇಷ್ಟವನ್ನು ಕಳೆದುಕೊಂಡವರಿಗೆಲ್ಲ ಇದು ಸಾಮಾನ್ಯವಷ್ಟೇ. ಭಗವಂತನ ದಿವ್ಯ ರೂಪವನ್ನು ಮತ್ತೆ ನೋಡಲು ನಾನು ಬಯಸಿದೆ. ಆ ರೂಪವನ್ನು ಕಾಣುವ ತವಕದಿಂದ ಹೃದಯದಲ್ಲಿ ಏಕಾಗ್ರತೆಯನ್ನು ಸಾಧಿಸಿದರೂ
ಮತ್ತೊಮ್ಮೆ ಭಗವಂತನನ್ನು ಕಾಣಲು ನನಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ ನಾನು ಅತೃಪ್ತನಾದೆ, ತುಂಬ ದುಃಖಿತನೂ ಆದೆ. ಭಗವಂತನ ದರ್ಶನವನ್ನು ಒಮ್ಮೆ ಮಾತ್ರ ಪಡೆದ ಕಾರಣಕ್ಕಾಗಿ ನಾರದ ಮುನಿಗಳು ಬಹಳ ಹರ್ಷಿತರಾಗಿದ್ದರು. ಆದರೆ ಅದನ್ನು ಮತ್ತೆ ಕಾಣಲು ಅವರಿಗೆ ಸಾಧ್ಯವಾಗಲಿಲ್ಲ. ಇದರ ನಂತರ ಮುಂದಕ್ಕೆ ಏನಾಯಿತು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.